ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಪುದೀನ ರೈಸು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 2 ಕಟ್ಟು ಪುದೀನ ತಗೊಂಡ್ಬಿಟ್ಟು ಅದನ್ನ ಎಲೆ ಮಾತ್ರ ನಾನು ಬಿಡಿಸ್ಕೊಂಡಿದೀನಿ, ಎಲೆ ಅಷ್ಟೇ. ಇದನ್ನ ನೀಟಾಗಿ 2 ಸಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ನೀಟಾಗಿ ನೋಡ್ರಿ, ಇದು ಚೆನ್ನಾಗಿ ತೊಳ್ಕೊಂಡು ಒಂದ್ ಬಟ್ಲಲ್ಲಿ ಹಾಕೊಳ್ಳಂದ್ರಿ. ನೋಡ್ರಿ, ಪುದೀನ ಹೆಲ್ತಿಗೆ ತುಂಬಾ ಒಳ್ಳೇದು ಕಣ್ರಿ. ಪುದೀನ ರೈಸ್ ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ, ಪುದೀನ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳಂದ್ರಿ. ನಾನಿಲ್ಲಿ 5ರಿಂದ 6 ಹಸಿಮೆಣಸಿನಕಾಯಿ ಗ್ರೀನ್ ಚಿಲ್ಲಿ ತಗೊಳನ್ರಿ, ಹಾಕೊಳ್ತಾ ಇದೀನಿ. ಖಾರ ಇದು ಮೀಡಿಯಂ ಖಾರ ಕಣ್ರಿ. ಖಾರ ಕಡಿಮೆ ಇದ್ರೆ ನೀವು ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ. ನೋಡ್ರಿ, ಬೆಳ್ಳುಳ್ಳಿ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಹಸಿ ಶುಂಠಿ ಹಾಕೊಳ್ಳಿ. ನೋಡ್ರಿ, ಇದು ನುಣ್ಣಗೆ ರುಬ್ಕೊಳ್ಳಂದ್ರಿ. ನೀರ್ ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ, ನೀರ್ ಸ್ವಲ್ಪ ಕಡಿಮೆ ಹಾಕಿ ರುಬ್ಕೊಳ್ಳಂದ್ರಿ. ನೋಡ್ರಿ, ಈ ರೀತಿ. ನೋಡ್ರಿ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, ಕಡಲೆ ಬೇಳೆ 1 ಸ್ಪೂನ್ ತಗೊಂಡಿದ್ದೀನಿ. ಒಂದು 3 ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, 1 ನಿಂಬೆ ಹಣ್ಣು ರೀ. ಬನ್ನಿ ಒಗ್ಗರಣೆ ಹಾಕೊಳ್ಳೋಣ. ನಾನಿಲ್ಲಿ ಆಲ್ರೆಡಿ ಎಣ್ಣೆ ಹಾಕಿದ್ದೆ. ಸಾಸಿವೆ ಜೀರಿಗೆ ಹಾಕೊಳ್ಳಿ. ನೆಕ್ಸ್ಟ್ ಕಡಲೆಬೇಳೆ, ಉದ್ದಿನ ಬೇಳೆ ಹಾಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ರಿ, ನೀವು ಬೇಕಾದ್ರೆ ಹಸಿಮೆಣಸಿನಕಾಯಿ ಬೇಡ ಅಂದ್ರೆ ಒಣ ಮೆಣಸಿನಕಾಯಿದಲ್ಲಾದ್ರೂ ಒಗ್ಗರಣೆ ಮಾಡ್ಕೋಬಹುದು ಕಣ್ರಿ. ನಾನಿಲ್ಲಿ ಹಸಿದೆ ತಗೊಂಡಿದ್ದೀನಿ, ನೀವು ಒಣದಾದ್ರೂ ಹಾಕೋಬಹುದು. ಒಣ ಮೆಣಸಿನಕಾಯಿ ಬ್ಯಾಡಗಿ ಅಂತಾರಲ್ವಾ, ಬ್ಯಾಡಗಿ ಮೆಣಸಿನಕಾಯಿ ಆದ್ರೂ ತಗೋಬಹುದು. ನೋಡ್ರಿ, ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ರುಬ್ಬಿರುವಂತಹ ಪುದೀನ ಸೊಪ್ಪು ಅದನ್ನ ಹಾಕೊಳ್ಳಂದ್ರಿ. ನೋಡ್ರಿ, ಇದು ಸ್ವಲ್ಪ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆ ಬಿಡೋ ತನಕನೂ ನಾವು ಇದನ್ನ ಫ್ರೈ ಮಾಡ್ಕೊಳ್ತಾನೆ ಇರ್ಬೇಕಾಗುತ್ತೆ. ಯಾಕಂದ್ರೆ ಅದು ಪುದೀನ ಅಲ್ರಿ, ಹಸಿ ಸ್ಮೆಲ್ ಹೋಗೋ ತನಕನೂ ನಾವು ಈ ರೀತಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ. ಆಲ್ರೆಡಿ ಅನ್ನಕ್ಕೆ ಹಾಕಿರ್ತೀವಿ, ಇದಕ್ಕೆ ಸ್ವಲ್ಪ ನೋಡಿ ಹಾಕೊಳ್ರಿ ನೀವು ಉಪ್ಪು. ನೋಡಿ, ಈ ರೀತಿ ತಿರುಗಿಸ್ತಾನೆ ಇರ್ಬೇಕು. ನೋಡ್ರಿ, ಎಣ್ಣೆ ಬಿಡ್ಕೊಂತ ಬಂದಿದೆ. ಈ ರೀತಿ ಒಗ್ಗರಣೆ ಸ್ವಲ್ಪ ಎಣ್ಣೆ ಬಿಡ್ಬೇಕನ್ರಿ. ನೋಡಿ, ಆಗಿದೆ. ಇದನ್ನ ಗ್ಯಾಸ್ ಆಫ್ ಮಾಡ್ಬಿಟ್ಟು ಕೆಳಗಿಳಿಸ್ಕೊಡೋಣ. ನಾನಿಲ್ಲಿ ಅನ್ನನ ಮುಂಚೆನೆ ಒಂದ್ ಬೇಸನಲ್ಲಿ ಹಾಕಿಟ್ಟಿದ್ದೆ. ನೋಡಿ, ಅನ್ನ ಆರಿದೆ. ಬಿಸಿ ಬಿಸಿ ಅನ್ನ ಕಲ್ಸಕ್ ಹೋಗ್ಬೇಡ್ರಿ, ಸ್ವಲ್ಪ ಆರಿರ್ಬೇಕು. ಮತ್ತೆ ಅನ್ನ ಸ್ವಲ್ಪ ಉದುರು ಉದುರಾಗಿ ಇರ್ಬೇಕನ್ರಿ, ಕಲ್ಸ್ಕೊಳಕ್ಕೆ ಚೆನ್ನಾಗಿರುತ್ತೆ. ನೋಡ್ರಿ, ಈ ರೀತಿ ಕಲ್ಸ್ಕೊಳ್ಳೋಣ. ತುಂಬಾ ಟೇಸ್ಟಿ ಆಗಿರುತ್ತೆ ಕಣ್ರಿ. ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ನೋಡಿ, ಈ ರೀತಿ ಅನ್ನ ಕಲ್ಸ್ಕೊಳ್ಳೋಣ. ಸ್ವಲ್ಪ ಇದು ಗೊಜ್ಜು ಜಾಸ್ತಿ ಅನ್ಸಿದ್ರೆ ಇನ್ನೂ ಸ್ವಲ್ಪ ವೈಟ್ ರೈಸ್ ಹಾಕೊಂಡು ಕಲ್ಸ್ಕೊಬೇಕನ್ರಿ. ನೋಡ್ರಿ, ಸ್ವಲ್ಪ ಜಾಸ್ತಿ ಒಂಥರ ಡಾರ್ಕ್ ಗ್ರೀನ್ ಕಾಣ್ತಿದೆ, ಹಾಗಾಗಿ ಇನ್ನೂ ಸ್ವಲ್ಪ ನಾವು ರೈಸ್ ಹಾಕೊಂಡು ಕಲ್ಸ್ಕೊಳ್ಳೋಣ. ಹಾಗೆ ಒಂದ್ ನಿಂಬೆಹಣ್ಣು ಹಿಂಡಿ ಕಲ್ಸ್ಕೊಳನ್ರಿ. ತುಂಬಾ ಟೇಸ್ಟಿ ಆಗಿರುತ್ತೆ ಕಣ್ರಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡ್ರಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ಪುದೀನ ರೈಸು. ತಿನ್ಲಿಕ್ಕೆನು ತುಂಬಾ ಟೇಸ್ಟಿ ಆಗಿರುತ್ತೆ. ಪ್ಲೇಟಿಗೆ ಹಾಕೊಳ್ಳನ್ರಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬಾಯ್.